ಹಾಯ್ ಎಲ್ರಿಗೂ ನಮಸ್ಕಾರ. 1 crore ಚಾಲೆಂಜ್ ಇನ್ 1 ಇಯರಲ್ಲಿ ಇವತ್ತು ಡೇ 6. ಪ್ರತಿದಿನದ ಹಾಗೆ ಇವತ್ತು ಕೂಡ ನಾನು ಹೋಟ್ಲ್ ಹತ್ರ ಹೋಗ್ತಾ ಇದ್ದೀನಿ. ಹಾಗೆ ಹೋಟ್ಲ್ ಹತ್ರ ಈಗ ಟಿಫನ್ ಟೈಮ್ ಆಗಿರೋದ್ರಿಂದ ಎಲ್ಲ ರೆಡಿನೂ ಆಗಿರುತ್ತೆ. ಹಾಗೆ ಈಗ ಹೋಟ್ಲ್ ಹತ್ರ ಬಂದೆ. ದೇವ್ರಿಗೆ ಪೂಜೆ ಎಲ್ಲ ಕಂಪ್ಲೀಟ್ ಆಗಿತ್ತು. ಹಾಗೆ ಕಸ್ಟಮರ್ ಕೂಡ ಬರ್ತಾಯಿದ್ರು. ಹಾಗೆ ಇವತ್ತು ಟಿಫನ್ಗೆ ಏನೇನು ಮಾಡಿದ್ದಾರೆ ಅಂತ ಎಲ್ಲ ನೋಡ್ಕೊಂಬಂದೆ. ಇವತ್ತು ಟಿಫನ್ಗೆ ವಡೆ, ಜಾಮೂನ್, ಪೂರಿ ಹಾಗೆ ರೈಸ್ ಬಾತು ಕೂಡ ಎಲ್ಲ ಮಾಡಿದರು. ಮಗು ಹಾಗೆ ನೋಡ್ತಾ ಇತ್ತು. ಹಾಗೆ ಹೋಟ್ಲ್ ಹತ್ರ ನೋಡಿಕೊಂಡು ರೇಷನ್ ಅಂಗಡಿ ಕಡೆ ಬಂದೆ. ಇನ್ನೂ ಓಪನ್ ಆಗಿರಲಿಲ್ಲ ಅಂದ್ಬಿಟ್ಟು ನಾನೇ ರೇಷನ್ ಅಂಗಡಿನ ನಾನೇ ಓಪನ್ ಮಾಡಿದೆ. ಹಾಗೆ ಎಲ್ಲ ಓಪನ್ ಮಾಡಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಹೂವಮ್ಮ ಬಂದರು ಅಂತ ಅವ್ರ ಹತ್ರನೂ ದೇವ್ರಿಗೆ ಸ್ವಲ್ಪ ಹೂವು ಎಲ್ಲ ತೊಗೊಂಡು ಈಗ ಅವರು ಹೋಟ್ಲಿಗೆ ಇರೋ ದೇವ್ರಿಗೂ ಹೂವು ಕೊಡೋಕೆ ಹೋದರು. ಹಾಗೆ ಈ ಕಡೆ ಹೋಟ್ಲು ಕಡೆ ಬಂದೆ. ಭಟ್ರು ಯಾರಿಗೋ ದೋಸೆ ಹಾಕಿದ್ರು. ಹಾಗೆ ರೈಸ್ ಬಾತ್ ಕೂಡ ಪಾರ್ಸಲ್ ಮಾಡ್ತಾಯಿದ್ರು. ಹಾಗೆ ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ಬರು ಹೋದ್ರಿ. ಹೋಗೋವಾಗ ಗೊತ್ತಾಯಿತು ನಮ್ಮ ಗೊತ್ತಿರೋರು ಯಾರಿಗೋ ಒಬ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಈಗ ನಾನು ನನ್ನ ಫ್ರೆಂಡ್ ಹೋಗಿ ಅಲ್ಲಿ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀರಿ. ಇದು ಬಂದು ಈಸ್ಟ್ ಪಾಯಿಂಟ್ ಹಾಸ್ಪಿಟಲು, ನಮ್ಮೂರ ಪಕ್ಕನೇ ಇರೋದು, ಅಂದರೆ ನಮ್ಮೂರಿಗೆ ಸೇರುತ್ತೆ. ಹಾಗೆ ಒಳಗಡೆ ಹೋದ್ರಿ, ತುಂಬ ಜನ ಇದ್ದರು. ಹಾಗೆ ಅಲ್ಲಿ ರಿಸೆಪ್ಷನಲ್ಲಿ ಕೇಳಿ ಎಲ್ಲಿ ಹೋಗಬೇಕು ಅಂತ ನೋಡಿದ್ರಿ. ಹಾಗೆ ಹಾಸ್ಪಿಟ್ಲಲ್ಲಿ ಗಣೇಶ ಹೋಮನೂ ಮಾಡ್ತಾಯಿದ್ರು. ಹಾಗೆ ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಈಗ ನಾವು ನೋಡಬೇಕಾಗಿರೋ ಪೇಷಂಟ್ನ ನೋಡೋಕೆ ಹೋದ್ರಿ. ವಾರ್ಡ್ ಹತ್ರ ಹೋಗಿ ಅವ್ರನ್ನೆಲ್ಲ ನೋಡಿಕೊಂಡು ಆಚೆ ಬಂದ್ರಿ. ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಪೇಷಂಟ್ ಸ್ಥಿತಿ ಸ್ವಲ್ಪ ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ. ಹಾಗೆ ಮನೆ ಕಡೆ ಅಂದರೆ ಹೋಟ್ಲು ಕಡೆ ಬಂದ್ರಿ. ಹೋಟ್ಲಲ್ಲಿ ಈಗ ಮಧ್ಯಾಹ್ನ ಆಗಿತ್ತು. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ ಅಂದ್ಕೊತೀನಿ. ಹಾಗೆ ಹೋಟ್ಲ್ ಹತ್ರನೂ ಬಂದೆ. ಹೋಟ್ಲು ಕ್ಲೋಸ್ ಆಗಿತ್ತು. ಹಾಗೆ ರೇಷನ್ ಶಾಪ್ ಹತ್ರ ನನ್ನ ತಮ್ಮ ಇದ್ದ. ಹೋಟೆಲ್ ಮತ್ತು ಸಂಜೆ ಓಪನ್ ಆಗುತ್ತೆ. ಸಂಜೆ ಹೋಟೆಲು ಕೂಡ ಓಪನ್ ಆಗಿತ್ತು. ಚಳಿ ಇರೋದ್ರಿಂದ ಎಲ್ಲರೂ ಕಂಪ್ಲೀಟಾಗಿ ಪ್ಯಾಕ್ ಆಗಿ ಹೋಗಿದ್ರು. ಹಾಗೆ ಸಂಜೆ ಟಿಫನ್ಗೋಸ್ಕರ ಜಾಮೂನು, ವಡೆ ಮತ್ತು ರೈಸ್ ಬಾತ್ ಎಲ್ಲ ಇರುತ್ತೆ. ಹಾಗೆ ಒಬ್ಬೊಬ್ಬರೇ ಕಸ್ಟಮರ್ಸ್ ಕೂಡ ಬರ್ತಾಯಿದ್ರು. ಹಾಗೆ ನಾಳೆಗೆ ಏನೇನು ಬೇಕು ಅಂತ ಎಲ್ಲ ಪ್ರತಿದಿನ ನಾವು ತರಕಾರಿ ತೊಗೊಳೋದಿದ್ದೇ ಇರುತ್ತೆ. ಯಾಕಂದರೆ ಪ್ರತಿದಿನ ಫ್ರೆಶ್ ಆಗಿ ತರಕಾರಿ ತೊಗೊಬೇಕಾಗುತ್ತೆ. ಹಾಗೆ ತರಕಾರಿ ಎಲ್ಲ ತೊಗೊಂಡು ಹಾಗೆ ಬಿಲ್ ಕೌಂಟ್ರ್ ಹತ್ರ ಬಂದ್ರಿ. ಈ ಹುಡುಗನೇ ಬಿಲ್ ಕೌಂಟರ್ ಹತ್ರ ಇದ್ದಿತ್ತು. ಎಲ್ಲ ಕಂಪ್ಲೀಟಾಗಿ ತೊಗೊಂಡು 475 ರೂಪಾಯಿ ಆಯಿತು ನಾಳೆಗೆ. ಹಾಗೆ ಹೋಟ್ಲು ಕಡೆ ನೋಡಿದೆ, ಕಸ್ಟಮರ್ ಯಾರೂ ಇರಲಿಲ್ಲ ಸದ್ಯಕ್ಕೆ. ಹಾಗೆ ಮತ್ತೆ ಕಸ್ಟಮರ್ ಬಂದರು. ಬಟ್ ಇಲ್ಲ ಅಂದಾಗ ನಾವೇ ದೋಸೆನೂ ಹಾಕಬೇಕಾಗುತ್ತೆ, ಅಡುಗೆನೂ ಮಾಡಬೇಕಾಗುತ್ತೆ. ಹಾಗೆ ಕಸ್ಟಮರ್ಗೆ ದೋಸೆ ಎಲ್ಲ ಹಾಕ್ಕೊಟ್ಟು ನಮ್ಮ ಹೋಟ್ಲಲ್ಲಿ ಸ್ವಲ್ಪ ದೋಸೆ ಜಾಸ್ತಿನೇ ಸೇಲ್ ಆಗುತ್ತೆ. ಹಾಗೆ ಎಲ್ಲ ಖಾಲಿನೂ ಆಯಿತು. ಕ್ಲೋಸ್ ಮಾಡ್ಕೊಂಡು ಈಗ ಮನೆ ಕಡೆ ಹೋಗಬೇಕು. ಹೋಟೆಲ್ ಬಿಸ್ನೆಸ್ ಅನ್ನೋದು ತುಂಬ ಕಷ್ಟನೇ. ಭಟ್ರು ಬಂದಿಲ್ಲ ಅಂದಾಗ ಎಲ್ಲ ನಾವೇ ಮಾಡಬೇಕಾಗುತ್ತೆ, ನಾವೇ ನೋಡಬೇಕಾಗುತ್ತೆ. ದೋಸೆ ಹಾಕೋದ್ರಿಂದ, ಇಡ್ಲಿ ಹಾಕೋದ್ರಿಂದ, ರೈಸ್ ಬಾತ್ ಮಾಡೋದ್ರಿಂದಾಗಲಿ ಎಲ್ಲ ನಾವೇ ಮಾಡಬೇಕಾಗುತ್ತೆ. ಈಗ ನಾಳೆ ಇವತ್ತೊಂದು ಏನೇನಾಗಿತ್ತು ಅಂತ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಡೇ 6 ವಿಡಿಯೋ. ಹೋಟೆಲ್ ಬಿಸ್ನೆಸ್ಸಿಂದ ನಮಗೆ 10,000 ಆಗಿತ್ತು. ರೇಷನ್ ಶಾಪಿಂದ ಕೂಡ 8,000 ಆಗಿತ್ತು. ಇವತ್ತು ರೇಷನ್ ಶಾಪ್ ಬಿಸ್ನೆಸ್ ಸ್ವಲ್ಪ ಕಮ್ಮಿನೇ ಇತ್ತು. ರೆಂಟು ಯಾರೂ ಕೊಟ್ಟಿರಲಿಲ್ಲ. ಟೋಟಲ್ 18,000 ಆಗಿತ್ತು. ಓವರಾಲು ನಮಗೆ 6 ಡೇಸ್ಗೆ 1,28,500 ರೂಪಾಯಿ ಆಗಿತ್ತು.